ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಕನಕದುರ್ಗ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ಎ ತಮಿಳುನಾಡು, ಬಿ ಉತ್ತರ ಪ್ರದೇಶ್, ಸಿ ಮಧ್ಯಪ್ರದೇಶ್, ಡಿ ಆಂಧ್ರ ಪ್ರದೇಶ್. ಉತ್ತರ ಡಿ ಆಂಧ್ರ ಪ್ರದೇಶ್. ಎರಡನೇ ಪ್ರಶ್ನೆ, ಪೆಟ್ರೋಲಿಯಂ ಅನ್ನು ಮೊದಲು ಕಂಡು ಹಿಡಿದ ದೇಶ ಯಾವುದು? ಎ ರಷ್ಯಾ, ಬಿ ಚೀನಾ, ಸಿ ಸೌದಿ ಅರೇಬಿಯಾ, ಡಿ ಇರಾನ್. ಉತ್ತರ ಬಿ ಚೀನಾ. ಮೂರನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ತರಕಾರಿ ಬೆಳೆಯುವ ಜಿಲ್ಲೆ ಯಾವುದು? ಎ ಕೋಲಾರ, ಬಿ ಮಂಡ್ಯ, ಸಿ ಬೆಳಗಾವಿ, ಡಿ ತುಮಕೂರು. ಉತ್ತರ ಎ ಕೋಲಾರ. ನಾಲ್ಕನೇ ಪ್ರಶ್ನೆ, ಪ್ರಸ್ತುತ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸು ಎಷ್ಟು ವರ್ಷಗಳು? ಎ 55 ವರ್ಷ, ಬಿ 58 ವರ್ಷ, ಸಿ 60 ವರ್ಷ, ಡಿ 62 ವರ್ಷ. ಉತ್ತರ ಸಿ 60 ವರ್ಷ. ಐದನೇ ಪ್ರಶ್ನೆ, ಸೌರವ್ಯೂಹದಲ್ಲಿ ಅತಿ ಹೆಚ್ಚು ನೀರನ್ನು ಹೊಂದಿರುವ ಗ್ರಹ ಯಾವುದು? ಎ ಭೂಮಿ, ಬಿ ಮಂಗಳ, ಸಿ ಗುರು, ಡಿ ಶನಿ. ಉತ್ತರ ಎ ಭೂಮಿ. ಆರನೇ ಪ್ರಶ್ನೆ, ರಾತ್ರಿ ಸಮಯದಲ್ಲಿ ಯಾವ ಹಣ್ಣನ್ನು ಸೇವಿಸುವುದು ಆರೋಗ್ಯಕ್ಕೆ ಹಾನಿಕಾರಕ? ಎ ಸೇಬು, ಬಿ ಕಿತ್ತಳೆ, ಸಿ ಬಾಳೆಹಣ್ಣು, ಡಿ ಪೇರಳೆಹಣ್ಣು. ಉತ್ತರ ಬಿ ಕಿತ್ತಳೆ. ಏಳನೇ ಪ್ರಶ್ನೆ, ಮನುಷ್ಯನ ಯಾವ ಅಂಗವು ಅತ್ಯಂತ ವೇಗವಾಗಿ ತನ್ನನ್ನು ತಾನು ಗುಣಪಡಿಸಿಕೊಳ್ಳಬಲ್ಲದು? ಎ ಮೆದುಳು, ಬಿ ಹೃದಯ, ಸಿ ಕಿಡ್ನಿ, ಡಿ ಲಿವರ್. ಉತ್ತರ ಡಿ ಲಿವರ್. ಎಂಟನೇ ಪ್ರಶ್ನೆ, ಯಾವ ಹಣ್ಣು ತಿಂದರೆ ಮೂಳೆಗಳು ಕಬ್ಬಿಣದಷ್ಟು ಗಟ್ಟಿಯಾಗುತ್ತವೆ? ಎ ಖರ್ಜೂರ, ಬಿ ಒಣದ್ರಾಕ್ಷಿ, ಸಿ ಅಂಜೂರ, ಡಿ ಮೇಲಿನ ಎಲ್ಲವೂ. ಉತ್ತರ ಡಿ ಮೇಲಿನ ಎಲ್ಲವೂ. ಒಂಬತ್ತನೇ ಪ್ರಶ್ನೆ, ಯಾವ ಪಕ್ಷಿಗೆ ಹಗಲಿನಲ್ಲಿ ಕಣ್ಣು ಕಾಣಿಸುವುದಿಲ್ಲ? ಎ ಕಾಗೆ, ಬಿ ಹದ್ದು, ಸಿ ಗೂಬೆ, ಡಿ ಪಾರಿವಾಳ. ಉತ್ತರ ಸಿ ಗೂಬೆ. ಹತ್ತನೇ ಪ್ರಶ್ನೆ, ನವಿಲಿನ ಜೀವಿತಾವಧಿ ಎಷ್ಟು ವರ್ಷಗಳು? ಎ 5 ವರ್ಷ, ಬಿ 15 ವರ್ಷ, ಸಿ 20 ವರ್ಷ, ಡಿ 25 ವರ್ಷ. ಉತ್ತರ ಡಿ 25 ವರ್ಷ. 11ನೇ ಪ್ರಶ್ನೆ, ಯಾವ ದೇಶದಲ್ಲಿ ಆನೆಯನ್ನು ಕೊಂದರೆ ಮರಣದಂಡನೆ ಶಿಕ್ಷೆಯನ್ನು ನೀಡುತ್ತಾರೆ? ಎ ಕೀನ್ಯಾ, ಬಿ ಶ್ರೀಲಂಕಾ, ಸಿ ಭಾರತ, ಡಿ ದಕ್ಷಿಣ ಕೊರಿಯಾ. ಉತ್ತರ ಬಿ ಶ್ರೀಲಂಕಾ. 12ನೇ ಪ್ರಶ್ನೆ, ಮದುವೆ ಆಗುವ ಪದ್ಧತಿಯನ್ನು ಮೊದಲು ಯಾವ ದೇಶ ಆರಂಭಿಸಿತು? ಎ ಈಜಿಪ್ಟ್, ಬಿ ನೇಪಾಳ, ಸಿ ಭಾರತ, ಡಿ ಮೆಸೊಪೊಟೇಮಿಯಾ. ಉತ್ತರ ಡಿ ಮೆಸೊಪೊಟೇಮಿಯಾ. 13ನೇ ಪ್ರಶ್ನೆ, ಹಂದಿಯ ಹೃದಯವು ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಬಡಿಯುತ್ತದೆ? ಎ 50 ಬಾರಿ, ಬಿ 60 ಬಾರಿ, ಸಿ 70 ಬಾರಿ,
ಡಿ 80 ಬಾರಿ. ಉತ್ತರ ಸಿ 70 ಬಾರಿ. 14ನೇ ಪ್ರಶ್ನೆ, ಯಾವ ತರಕಾರಿಯ ವಾಸನೆಗೆ ಹಾವುಗಳು ಓಡಿ ಹೋಗುತ್ತವೆ? ಎ ಆಲೂಗಡ್ಡೆ, ಬಿ ಈರುಳ್ಳಿ, ಸಿ ಟೊಮಾಟೊ, ಡಿ ಪುದೀನ. ಉತ್ತರ ಬಿ ಈರುಳ್ಳಿ. 15ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಮಾಂಸವನ್ನು ಸೇವಿಸುತ್ತಾರೆ? ಎ ಕೇರಳ, ಬಿ ನಾಗಾಲ್ಯಾಂಡ್, ಸಿ ತೆಲಂಗಾಣ, ಡಿ ಪಶ್ಚಿಮ ಬಂಗಾಳ. ಉತ್ತರ ಬಿ ನಾಗಾಲ್ಯಾಂಡ್. 16ನೇ ಪ್ರಶ್ನೆ, ಭೂಮಿಯ ಮೇಲೆ ಹೆಚ್ಚಿನ ಭಾಗ ಯಾವುದರಿಂದ ಕೂಡಿದೆ? ಎ ಮಣ್ಣು, ಬಿ ಪರ್ವತ, ಸಿ ನೀರು, ಡಿ ಕಾಡು. ಉತ್ತರ ಸಿ ನೀರು. 17ನೇ ಪ್ರಶ್ನೆ, ಎಮ್ಮೆ ಬಾಯಿಯಲ್ಲಿ ಎಷ್ಟು ಹಲ್ಲುಗಳು ಇರುತ್ತವೆ? ಎ 28, ಬಿ 32, ಸಿ 34, ಡಿ 43. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 18ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ನಾಯಿ ದೇವಾಲಯವಿದೆ? ಎ ಕರ್ನಾಟಕ, ಬಿ ತಮಿಳುನಾಡು, ಸಿ ರಾಜಸ್ಥಾನ್, ಡಿ ಕೇರಳ. ಉತ್ತರ ಎ ಕರ್ನಾಟಕ. 19ನೇ ಪ್ರಶ್ನೆ, ನೇರಳೆ ಬಣ್ಣದ ಟೊಮೆಟೊಗಳು ಯಾವ ದೇಶದಲ್ಲಿ ಕಂಡುಬರುತ್ತವೆ? ಎ ಭಾರತ, ಬಿ ಭೂತಾನ್, ಸಿ ಇಸ್ರೇಲ್, ಡಿ ಅಮೆರಿಕ. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 20ನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಹಬ್ಬ ಯಾವುದು? ಎ ದೀಪಾವಳಿ, ಬಿ ಹೋಳಿ, ಸಿ ದಸರಾ, ಡಿ ಯುಗಾದಿ. ಉತ್ತರ ಎ ದೀಪಾವಳಿ. 21ನೇ ಪ್ರಶ್ನೆ, ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡುವುದರಿಂದ ಕಣ್ಣಿನ ಮೇಲೆ ಯಾವ ಪರಿಣಾಮ ಬೀರುತ್ತದೆ? ಎ ದೃಷ್ಟಿ ಮಂದವಾಗುವುದು, ಬಿ ಕಣ್ಣಿನಲ್ಲಿ ನೀರು ಬರುವುದು, ಸಿ ಕಣ್ಣಿನ ಒತ್ತಡ ಹೆಚ್ಚಿಸುವುದು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ. 22ನೇ ಪ್ರಶ್ನೆ, ಅತಿಯಾಗಿ ಸಕ್ಕರೆ ಸೇವನೆಯು ಮೆದುಳಿನ ಮೇಲೆ ಯಾವ ಪರಿಣಾಮ ಬೀರುತ್ತದೆ? ಎ ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತದೆ, ಬಿ ನಿದ್ರೆ ಹೆಚ್ಚಾಗುತ್ತದೆ, ಸಿ ಬುದ್ಧಿ ಚುರುಕಾಗುತ್ತದೆ, ಡಿ ಯಾವುದೂ ಅಲ್ಲ. ಉತ್ತರ ಎ ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತದೆ. 23ನೇ ಪ್ರಶ್ನೆ, ರಾತ್ರಿ ಮಲಗುವ ಮುನ್ನ ಏನು ಕುಡಿದರೆ ನಿಮ್ಮ ಮೂತ್ರಪಿಂಡಗಳಿಗೆ ಎಂದಿಗೂ ಹಾನಿಯಾಗುವುದಿಲ್ಲ? ಎ ಜೇನು, ಬಿ ಶುಂಠಿ ಚಹಾ, ಸಿ ಹಾಲು, ಡಿ ಬಿಸಿ ನೀರು. ಉತ್ತರ ಡಿ ಬಿಸಿ ನೀರು. 24ನೇ ಪ್ರಶ್ನೆ, ರಕ್ತಹೀನತೆಯನ್ನು ಹೋಗಲಾಡಿಸಲು ಯಾವ ಹಣ್ಣು ಹೆಚ್ಚು ಉಪಯುಕ್ತ? ಎ ಸೇಬು, ಬಿ ಮಾವು, ಸಿ ದ್ರಾಕ್ಷಿ, ಡಿ ದಾಳಿಂಬೆ. ಉತ್ತರ ಡಿ ದಾಳಿಂಬೆ. 25ನೇ ಪ್ರಶ್ನೆ, ನಿಂತು ನೀರು ಕುಡಿಯುವುದರಿಂದ ಯಾವ ಅಂಗಕ್ಕೆ ತೀವ್ರ ಹಾನಿಯಾಗುತ್ತದೆ? ಎ ಲಿವರ್, ಬಿ ಶ್ವಾಸಕೋಶ, ಸಿ ಹೃದಯ, ಡಿ ಕಿಡ್ನಿ. ಉತ್ತರ ಡಿ ಕಿಡ್ನಿ.
26ನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ರಾತ್ರಿ ನಿದ್ದೆ ಬರುವುದಿಲ್ಲ? ಎ ವಿಟಮಿನ್ ಎ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಡಿ. ಉತ್ತರ ಡಿ ವಿಟಮಿನ್ ಡಿ. 27ನೇ ಪ್ರಶ್ನೆ, ಊಟ ಮಾಡಿದ ಎಷ್ಟು ಸಮಯದ ನಂತರ ನಿದ್ರಿಸುವುದು ಆರೋಗ್ಯಕ್ಕೆ ಸುರಕ್ಷಿತ? ಎ 30 ನಿಮಿಷ, ಬಿ 15 ನಿಮಿಷ, ಸಿ 2 ಗಂಟೆ, ಡಿ 1 ಗಂಟೆ. ಉತ್ತರ ಡಿ 1 ಗಂಟೆ. 28ನೇ ಪ್ರಶ್ನೆ, ಯಾವ ಜೀವಿಗೆ 8 ಕಣ್ಣುಗಳು ಇರುತ್ತವೆ? ಎ ಕಪ್ಪೆ, ಬಿ ಹಾವು, ಸಿ ಜಿರಳೆ, ಡಿ ಜೇಡ. ಉತ್ತರ ಡಿ ಜೇಡ. 29ನೇ ಪ್ರಶ್ನೆ, ಆನೆಯು ತನ್ನ ಸೊಂಡಿಲಿನಲ್ಲಿ ಎಷ್ಟು ಲೀಟರ್ ನೀರನ್ನು ಹಿಡಿದಿಟ್ಟುಕೊಳ್ಳಬಹುದು? ಎ 2 ಲೀಟರ್, ಬಿ 5 ಲೀಟರ್, ಸಿ 6 ಲೀಟರ್, ಡಿ 8 ಲೀಟರ್. ಉತ್ತರ ಡಿ 8 ಲೀಟರ್. 30ನೇ ಪ್ರಶ್ನೆ, ಫಂಟ ಯಾವ ದೇಶದ ಕಂಪನಿಯಾಗಿದೆ? ಎ ಜರ್ಮನಿ, ಬಿ ಅಮೆರಿಕ, ಸಿ ಭಾರತ, ಡಿ ಇಟಲಿ. ಉತ್ತರ ಎ ಜರ್ಮನಿ.